ಅವರ ಇತಿಹಾಸ ಮತ್ತು ಅವರಲ್ಲಿರುವಂತ ಒಂದು ಸಿದ್ಧಾಂತ ಏನಿದೆ ಯಾವಾಗಲೂ ಕೂಡ ಮಹಾತ್ಮ ಗಾಂಧಿಯ ವಿರುದ್ಧವಾಗಿರ್ತಕ್ಕಂಥ ಸಿದ್ಧಾಂತನೇ. ಸುಮ್ಮನೆ ಅವರು ಮಹಾತ್ಮ ಗಾಂಧಿ ಹೆಸರನ್ನ ಯಾಕೆ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಬಳಕೆ ಮಾಡದೆ ಹೋದ್ರೆ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಅಷ್ಟೇ. ಇಲ್ಲದೆ ಹೋದ್ರೆ ಅವ್ರಿಗೆ ಗಾಂಧಿಯವ್ರ ಬಗ್ಗೆ ಮೊದಲಿಂದಲೂ ಕೂಡ ಒಂದು ವೈರತ್ವ ಇತ್ತು ಮತ್ತು ಗಾಂಧಿಯನ್ನ ಮಹಾತ್ಮ ಗಾಂಧಿಯವರನ್ನ ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಅವರಿಗೆ ಪ್ರೀತಿ ಇಲ್ಲ. ಬಿಜೆಪಿ ಅವರಿಗೆ RSS ಅವರಿಗೆ ಅದೇನೇ ಇದ್ರು ಕೂಡ ಅವ್ರ ನಿಜವಾದಂತ ಪ್ರೀತಿ ಇರೋದು ಸವರ್ಕರ್ ಮತ್ತು ಗೋಡ್ಸೆ ಸಿದ್ಧಾಂತ. ಅದರಿಂದ ಅದು ಯಾವಾಗ್ಲೂ ಇರುವಂತದ್ದು ಸತ್ಯ. ಅದು ಮೇಲ್ನೋಟಕ್ಕೆ ಮಾತ್ರ ಅವರು ಮಹಾತ್ಮ ಗಾಂಧಿ ಟೀಕೆ ಮಾಡಕ್ ಆಗಲ್ಲ ಅಲ್ಲ, ಅದಕ್ಕೆ ಬೇರೆ ಬೇರೆ ತರ ಅವರು ಈಗ ನೋಡಿ, ಇದರಲ್ಲೂ ಕೂಡ ಯಾವ ಒಂದು ಮಹತ್ತರವಾದಂತ ಇಡೀ ವಿಶ್ವದಲ್ಲೇ ಏನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇತ್ತು, ಲಕ್ಷಾಂತರ ಬಡವರನ್ನ ಬಡತನದಿಂದ ಹೊರಗೆ ತಗೊಂಡ್ಬಂದಿರ್ತಕ್ಕಂಥ ಒಂದು ಕಾನೂನು, ಇಡೀ ವಿಶ್ವದ ಒಂದು ಮೆಚ್ಚುಗೆ ಪಡೆದಿರ್ತಕ್ಕಂಥ ಕಾನೂನು ಮಹಾತ್ಮ ಗಾಂಧಿ ಹೆಸರನ್ನು ಮಾಡಿರ್ತಕ್ಕಂಥ, ಅದನ್ನ ಯಾಕೆ ಬದಲಾವಣೆ ಮಾಡಬೇಕು? ನಂಗೆ ಅರ್ಥನೇ ಆಗೋದಿಲ್ಲ. ಇವತ್ತು ಎಷ್ಟು ಕೀಳ ಮಟ್ಟದ ಒಂದು ಯೋಚನೆ ಇದೆ. ಈಗ ಮಹಾತ್ಮ ಗಾಂಧಿ, ನೆಹರು ಇವರೆಲ್ಲರ ಬಗ್ಗೆನೂ ಅವ್ರಿಗೆ ಒಂದು ವೈರತ್ವ ಮತ್ತು ದ್ವೇಷ, ಅದು ಇಂಥ ಒಂದು ಸಣ್ಣತನದ ಮುಖಾಂತರ ತೀರಿಸ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅತ್ಯಂತ ಖಂಡನೀಯವಾದಂತ ವಿಷಯ ಅಂತ ಹೇಳಕ್ ಬಯಸ್ತೇನೆ. ಬದಲಾವಣೆ ಮಾಡೋದ್ರಿಂದ ಏನಾದ್ರು ದೇಶ ಏನಾದ್ರು ಬದಲಾವಣೆ ಆಗುತ್ತಾ? ಯಾವುದು ಹೆಸರು ಬದಲಾವಣೆ ಮಾಡೋದ್ರಿಂದ ದೇಶ ಏನು ಉದ್ಧಾರ ಆಗಲ್ಲ. ಅದೇ ಈಗ ನೋಡಿ, ಯಾರು ಉದ್ಧಾರ ಆಗಲ್ಲ, ಯಾರಿಗೂ ಒಳ್ಳೇದಲ್ಲ. ಇದು ಇವರ ಒಂದು ಸಿದ್ಧಾಂತ ಇವತ್ತು ದೇಶದ ಒಂದು ರೀತಿ ವೈರತ್ವವನ್ನು ಹೆಚ್ಚು ಮಾಡುವಂಥದ್ದು, ದೇಶ ಹೆಚ್ಚು ಮಾಡುವಂತ ಒಂದು ರಾಜಕಾರಣ ಬಿಜೆಪಿ ಅನುಸರಿಸ್ತಾ ಇದೆ. ಮತ್ತು ಈ ಯೋಜನೆಯನ್ನು ದುರ್ಬಲನೂ ಮಾಡಿದ್ದಾರೆ. ಒಂದು ಹೆಸರು ಬದಲಾವಣೆ, ಇನ್ನೊಂದು ಇದು ಅನುಷ್ಠಾನ ಮಾಡದೇ ಇರತಕ್ಕಂತ ಪರಿಸ್ಥಿತಿ ತಗೊಂಡು ಹೋಗ್ಬೇಕು. ಯಾವ ಒಂದು ಯೋಜನೆ ಕೇಂದ್ರ ಸರ್ಕಾರದ ಪೂರ್ತಿ ಬೆಂಬಲದಿಂದ ಅನುಷ್ಠಾನ ಆಗ್ತಾ ಇತ್ತು, ಅದನ್ನ ಇವತ್ತು ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ 60, ರಾಜ್ಯ ಸರ್ಕಾರ 40% ಅಂತ ಮಾಡಿ, ಹೆಚ್ಚು ಕಡಿಮೆ 50-50, 60-40 ಏನ್ 50. ಹೆಸರು ಮಾತ್ರ ಈಗ ನಮ್ಮ ಆಯುಷ್ಮಾನ್ ಯೋಜನೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಹೆಸರು ಮಾತ್ರ ಮೋದಿ. 75% ದುಡ್ಡು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ, ಕೇಂದ್ರದ ಬರೀ 25% ಈ ಅದು ಆಯುಷ್ಮಾನ್ ಭಾರತ್ ಯೋಜನೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತದ್ದು. ಸುಮ್ಮನೆ ಹೆಸರು ಮಾತ್ರ, ಪ್ರಚಾರ ಮಾತ್ರ ಅವ್ರದ್ದು. ಅದೇ ತರ ಇದರಲ್ಲೂ ಕೂಡ ಇಂಪ್ಲಿಮೆಂಟ್ ಎಲ್ಲಿ ಮಾಡ್ತಾರೆ? ಒಂದ್ ಕಡೆ ರಾಜ್ಯಕ್ಕೆ ದುಡ್ಡು ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರದಲ್ಲೇ ಇವತ್ತು ಆರ್ಥಿಕ ಸಂಕಷ್ಟ ಎಲ್ಲಾ ರಾಜ್ಯಗಳು ಬಂದಿದೆ, ಕೇಂದ್ರ ಎಲ್ಲ ದುಡ್ಡು ಅವ್ರು ತಗೊಳ್ತಾ ಇದ್ದಾರೆ. ಮತ್ತು ಕೊಡೋ ದುಡ್ಡನ್ನು ಕೂಡ ಈ ತರ ಕಂಡೀಷನ್ ಹಾಕ್ಬಿಟ್ಟು ಯೋಜನೆ ಸುಮ್ಮನೆ ಏನೇನು ಕಂಡೀಷನ್ ಹಾಕಿದ್ರೆ ನೋಡಿದ್ರೆ ಯೋಜನೆ ಅನುಷ್ಠಾನ ಆಗೋದಿಲ್ಲ. ಯಾವ ರಾಜ್ಯ ಕೂಡ ಮಾಡೋದು ಸಾಧ್ಯ ಆಗೋದಿಲ್ಲ. ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಯಾವುದೇ, ಯಾಕಂದ್ರೆ ಅವ್ರಿಗೆ ಖರ್ಚು ಆಗ್ಬಾರ್ದು ಈ ಯೋಜನೆ. ಮೊದಲೇ ನರೇಂದ್ರ ಮೋದಿ ಅವರು ಪ್ರಥಮ ಭಾಷಣ ಅವ್ರು ಏನ್ ಹೇಳಿದ್ರು, ಈ ನರೇಗಾ ಯೋಜನೆ ಅತ್ಯಂತ ಒಂದು ಕಳಪೆ ಯೋಜನೆ ಇದು ಅಂತ ಹೇಳಿ ಅದನ್ನ ಬಹಳ ಟೀಕೆ ಮಾಡಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಎಷ್ಟು ಒಳ್ಳೆ ಯೋಜನೆ ಅಂತ ಹೇಳಿ ಅನಿವಾರ್ಯವಾಗಿ ಮಾಡ್ಲೇಬೇಕಾದ್ರೆ ಅದು ಈಗ ಅದನ್ನ ಮುಗಿಸ್ಬೇಕು ಅಂತ ಹೊರಟಿದ್ದಾರೆ. ಸೊ ಮಹಾತ್ಮ ಗಾಂಧಿ ಹೆಸರನ್ನು ಕೂಡ ಅವ್ರಿಗೆ ಯಾವತ್ತೂ ಕೂಡ ಪ್ರೀತಿ ಪ್ರೇಮ ಇಲ್ಲ. ಇವತ್ತು ಯೋಜನೆ ಬಗ್ಗೆನೂ ಕೂಡ ಅವ್ರಿಗೆ ಒಂದು ನಕಾರಾತ್ಮಕ ಮನೋಭಾವ. ಸಾಮಾಜಿಕ ನ್ಯಾಯ ಕೊಡುವಂತ ದೊಡ್ಡ ಯೋಜನೆ ಆಗಿತ್ತು, ಬಡತನದಿಂದ ಹೊರಗೆ ಬರ್ತಕ್ಕಂಥ ದೊಡ್ಡ ಯೋಜನೆ ಆಗಿತ್ತು. ಗ್ರಾಮೀಣ ಭಾಗದ ಒಂದು ಕಾರ್ಮಿಕ ವರ್ಗಕ್ಕೆ ಏನು ಮಿನಿಮಮ್ ವೇಜಸ್ ಹೆಚ್ಚಾಯ್ತು ಅದು ಈ ಯೋಜನೆಯಿಂದನೇ. ಅವ್ರ ನ್ಯಾಯಯುತವಾದ ಕೂಲಿ ಸಿಗೋದಕ್ಕೆ ಕಾರಣ ಈ ಯೋಜನೆ ಆಯ್ತು. ಇವತ್ತು ನೋಡಿ ಇವ್ರಿಗೆಲ್ಲ ಏನ್ ಹೇಳದ್ ನಾವು? ಇವತ್ತು ದೇಶದಲ್ಲಿ ಸರ್ವಾಧಿಕಾರ ಧೋರಣೆ ಮತ್ತು ಎಲ್ಲವನ್ನು ಕೂಡ ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ. ಅದು ಇವತ್ತು ನಾವು ಇದನ್ನು ಫೈಟ್ ಮಾಡ್ಲೇಬೇಕು. ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಹೋರಾಟ ಮಾಡ್ತದೆ. ನೋಡಿ, ಅಮೆಂಡ್ಮೆಂಟ್ ತರಬೇಕು ಅಂತ ಯೋಚನೆಯಲ್ಲಿ ಇದೀವಿ. ಯಾವ ತರ ತರಬೇಕು ಯಾಕಂತ ಹೇಳಿದ್ರೆ ಅವ್ರಿಗೆ ಸದ್ಯದಲ್ಲಿ ಖಾಸಗಿ ಒಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಅದನ್ನ ಯಾವ ರೀತಿಯಾಗಿ ತರಬೇಕಂದ್ರೆ ಅವರ ಒಂದು ನಮ್ಮ ಒಂದು ಡ್ಯೂಟಿ ಅವರ್ಸ್ ಬಿಟ್ಟ ನಂತರ ಅವ್ರಿಗೂ ಕೂಡ ಪ್ರಾಕ್ಟೀಸ್ ಮಾಡೋದಕ್ಕೆ, ಮನೆಯಲ್ಲಿ ಕ್ಲಿನಿಕ್ ನಡೆಸೋದಕ್ಕೆ ಅದೆಲ್ಲ ಅವಕಾಶ ಇದೆ. ಯಾವ ತರ ಈಗ ಸೂಕ್ಷ್ಮವಾದಂತ ವಿಷಯ ನಾನು ಈಗಲೇ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ನಾನು ಏನೋ ಹೇಳಿದ್ರೆ ಅದನ್ನ ಮತ್ತೆ ದೊಡ್ಡದಾಗಿ ಹೆಡ್ಲೈನ್ ಆಗ್ಬಿಡ್ತದೆ. ಆದ್ರೆ ಯಾವ ರೀತಿಯಾಗಿ ಅದನ್ನ ನಾವು ಮಾಡಬೇಕು ಅಂತ ಅದನ್ನ ನಾವು ಪರಿಶೀಲನೆ. ಓಕೆ, ನಾನೆಲ್ಲ ಉತ್ತರ ಕೊಡಕ್ ಆಗಲ್ಲ. ಇದು ಪತ್ರಿಕಾಗೋಷ್ಠಿ ಕರೆದಿದ್ರ. ಇದು ನೋಡಿ, ನಮ್ಮಲ್ಲಿ ಈಗ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿದೀವಿ. ನಮ್ಮ ಟೈಮ್ ಪ್ರಕಾರ ಅವರು ಇರಲೇಬೇಕು. ನಮ್ಮ ಏನು ಫೇಸ್ ರೆಕಗ್ನಿಷನ್ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿಬಿಟ್ಟಿದೀವಿ. ಅವ್ರಿಗೆ ಆ ಲೊಕೇಶನ್ ಮತ್ತು ಅವರ ಮುಖ ಪರಿಚಯ ಎರಡೂ ಕೂಡ ಆಗಿರುವಂತ ಒಂದು ಅಟೆಂಡೆನ್ಸ್ ಸಿಸ್ಟಮ್ ಈಗ. ಸೊ ಯಾವ ಸಮಯಕ್ಕೆ ಇರಬೇಕು, ಕಡ್ಡಾಯ ಅವ್ರು ಇರಲೇಬೇಕು. ಅದರಿಂದ ಅದು ತಪ್ಪಿಸ್ಕೊಳಕ್ ಆಗಲ್ಲ ಈಗ.
ಸೊ ಮುಂದಿನ ದಿವಸದಲ್ಲಿ ಅವರ ಸಂಬಳ ಕೂಡ ಅವ್ರ ಅಟೆಂಡೆನ್ಸ್ ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಎಲ್ಲ ಸಾಫ್ಟ್ವೇರ್ ಅನ್ನ ಮತ್ತು ಇದೆಲ್ಲ ರೆಡಿ ಮಾಡ್ಬಿಟ್ಟಿದ್ವಿ, ಈಗೆಲ್ಲ ರಿಜಿಸ್ಟರ್ ಆಗಿದ್ದಾರೆ. ಸೊ ನಮ್ಮ ಡ್ಯೂಟಿ ಅವರ್ಸ್ ಅವ್ರು ಇರ್ತಾರೆ. ನೀವ್ ಹೇಳ್ತಾ ಇರೋ ಪ್ರಶ್ನೆ ಬೇರೆ, ಅದನ್ನ ನೋಡೋಣ ಮುಂದೆ ಯಾವ ತರ ಮಾಡ್ಬೇಕು ಆಮೇಲೆ. ಸರ್, ಈಗ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬೆಳಗಾವಿಯಲ್ಲಿ ಉದ್ಘಾಟನೆ ಆಯಿತು ಸರ್. ಈಗಲೂ ಕೂಡ ಹುಬ್ಳಿ ಕೆಎಂಸಿಗೆ ಮೊಟ್ಟೆವರೆಗೆ ಬಂದು ಸರಕು ಮಾಡುವಂತ ವ್ಯವಸ್ಥೆ ಕೂಡ ಈಗಲೂ ನಡೀತಾ ಇದೆ. ನೋಡೋಣ, ಚೆಕ್ ಮಾಡ್ತೀನಪ್ಪ. ಎಲ್ಲ ಆ ತರ ಏನಿಲ್ಲ. ಕೆಲವು ವೈದ್ಯರ ಕೊರತೆ ನಮ್ಮ ಪ್ರಕಾರ ಈಗ ಸ್ವಲ್ಪ ಎಲ್ಲ ಬದಲಾವಣೆಗಳಾಗಿದೆ. ಮತ್ತೆ ನಮ್ಮ ಒತ್ತಡ ಕೂಡ ಹೆಚ್ಚಿರೋದ್ರಿಂದ ಅದೇನಾಗ್ತದೆ ಒಂದ್ಸಲ ಸಾಕಾಗದೇ ಇರ್ಬೋದು. ನಾನು ಅದ್ರ ಪರಿಶೀಲನೆ ಮಾಡ್ತೀನಿ. ಇಲ್ಲ, ಇನ್ನು ಬರ್ಬೇಕು, ಇನ್ನೊಂದು 2-3-4 ದಿವಸ ಬೇಕು. ಗ್ಯಾರಂಟಿ ಯೋಜನೆ ಖಜಾನೆ ಖಾಲಿಯಾಗಿದೆ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡಿದ್ರು. ಅದು ಹಳೆ ಆರೋಪ ರೀ. ಈಗೆಲ್ಲ ಯೋಜನೆ ಅನುಷ್ಠಾನ ಇದು ಹಣನೇ ಕೊಟ್ಟಿಲ್ಲ ಅದು. ನೋಡ್ರಿ, ಇವೆಲ್ಲ ಸರ್ಕಾರ ಯೋಜನೆಗಳು ಮಾಡಿದಾಗ ಇದೆಲ್ಲ ಯಾವ್ದೇ ಯೋಜನೆ ಆಗ್ಲಿ ಅದನ್ನ ಅನುಷ್ಠಾನ ಈಗ 1 ಲಕ್ಷ ಕೋಟಿಗಿಂತ ಹೆಚ್ಚು ನಾವು ಹಣ ಸಂದಾಯ ಮಾಡಿಲ್ವಾ? ಜನರಿಗೆ ಮುಟ್ಸಿಲ್ವಾ ನಾವು? ಸೊ ಒಂದೆರಡು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರಲ್ಲ. ನನಗದು ಗೊತ್ತಿಲ್ಲ, ಅವ್ರಿಗೆ ನೀವು ಕೇಳಿ ಸ್ಪಷ್ಟೀಕರಣ. ಆದ್ರೆ ಈ ಯೋಜನೆಯಲ್ಲಿ ಯಾವುದೇ ಕಾರಣ ಕೂಡ ಇದು ನಿಲ್ಲಿಸೋದಿಲ್ಲ, ಜನರಿಗೆ ಮುಟ್ತಾ ಇದೆ. ಮತ್ತು ಬೇರೆ ಯೋಜನೆ ಕೂಡ ಮಾಡ್ತಾ ಇದೀವಿ. ಯಾವ್ದು ಮಾಡಿದೆ? ಇವತ್ತು ನಾನು ಕಿತ್ತೂರ್ಗೆ ಹೋಗ್ತಾ ಇದ್ದೀನಿ. ಈಗ ಅಲ್ಲಿ ಹೊಸ ಆಸ್ಪತ್ರೆಗೆ ಶಂಕುಸ್ಥಾಪನೆ, ಹೊಸ ತಾಲೂಕು ಆಸ್ಪತ್ರೆಗೆ ಅದ್ ಮಾಡ್ತಾ ಇದೀವಿ. ಬೆಳಗಾಂನಲ್ಲಿ ಖಾನಾಪುರ್ ಮಾಡಿದೀವಿ, ರಾಮದುರ್ಗಾಗಿ ಮಾಡ್ತಾ ಇದೀವಿ, ಸವದತ್ತಿ ಮಾಡ್ತಾ ಇದೀವಿ, ಕಿತ್ತೂರ್ ಮಾಡ್ತಾ ಇದೀವಿ, ಅಥವಾ MCH ಆಸ್ಪತ್ರೆ ಮಾಡ್ದು. ಸೊ ನಾ ಹೇಳ್ತಾ ಇರೋದು ದುಡ್ಡಿಲ್ಲ ಅಂತ ಹೇಳಿದ್ರೆ ಅಲ್ಲ, ದುಡ್ಡಿಲ್ಲ ಅಂತ ಹೇಳಿ ವೈದ್ಯಾಧಿಕಾರಿ 1500 MBBS ಡಾಕ್ಟರ್ಸ್ ಈಗ ನಾವು ಮೊನ್ನೆ ಎಲ್ಲ ಕೂಡ ಕಳಿಸ್ಕೊಟ್ಟಿದೀವಿ. ಸ್ಪೆಷಲಿಸ್ಟ್ ಗಳು ಕೂಡ ಬರ್ತಾ ಇದ್ದಾರೆ. ಸೊ ವೈದ್ಯಾಧಿಕಾರಿಗಳು ಬಹುತೇಕ ನಮ್ಮಲ್ಲಿ MBBS ಡಾಕ್ಟರ್ಸ್ ಬಹುತೇಕ 90% ಬಂದಿದ್ದಾರೆ. ಸೊ ಅವರ ಇತಿಹಾಸ ಮತ್ತು ಅವರಲ್ಲಿರುವಂತ ಒಂದು ಸಿದ್ಧಾಂತ ಏನಿದೆ, ಯಾವಾಗಲೂ ಕೂಡ ಮಹಾತ್ಮ ಗಾಂಧಿಯ ವಿರುದ್ಧವಾಗಿರ್ತಕ್ಕಂಥ ಸಿದ್ಧಾಂತನೇ. ಸುಮ್ಮನೆ ಅವರು ಮಹಾತ್ಮ ಗಾಂಧಿ ಹೆಸರನ್ನ ಯಾಕೆ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಬಳಕೆ ಮಾಡದೆ ಹೋದ್ರೆ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಅಷ್ಟೇ. ಇಲ್ಲದೆ ಹೋದ್ರೆ ಅವ್ರಿಗೆ ಗಾಂಧಿಯವ್ರ ಬಗ್ಗೆ ಮೊದಲಿಂದಲೂ ಕೂಡ ಒಂದು ವೈರತ್ವ ಇತ್ತು. ಮತ್ತು ಗಾಂಧಿಯನ್ನ, ಮಹಾತ್ಮ ಗಾಂಧಿಯವರನ್ನ ಅವರ ಮನಸ್ಸಿನಲ್ಲಿ, ಹೃದಯದಲ್ಲಿ ಅವರಿಗೆ ಪ್ರೀತಿ ಇಲ್ಲ. ಬಿಜೆಪಿ ಅವರಿಗೆ, RSS ಅವರಿಗೆ ಅದೇನೇ ಇದ್ರು ಕೂಡ ಅವ್ರಿಗೆ ನಿಜವಾದಂತ ಪ್ರೀತಿ ಇರೋದು ಸವರ್ಕರ್ ಮತ್ತು ಗೋಡ್ಸೆ ಸಿದ್ಧಾಂತ. ಅದರಿಂದ ಅದು ಯಾವಾಗ್ಲೂ ಇರುವಂತದ್ದು, ಸತ್ಯ ಅದು. ಮೇಲ್ನೋಟಕ್ಕೆ ಮಾತ್ರ ಅವರು ಮಹಾತ್ಮ ಗಾಂಧಿ ಟೀಕೆ ಮಾಡಕ್ ಆಗಲ್ಲ ಅಲ್ಲ, ಅದಕ್ಕೆ ಬೇರೆ ಬೇರೆ ತರ ಅವರು ಈ ತರ. ಈಗ ನೋಡಿ, ಇದರಲ್ಲೂ ಕೂಡ ಯಾವ ಒಂದು ಮಹತ್ತರವಾದಂತ ಇಡೀ ವಿಶ್ವದಲ್ಲೇ ಏನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇತ್ತು, ಲಕ್ಷಾಂತರ ಬಡವರನ್ನ ಬಡತನದಿಂದ ಹೊರಗೆ ತಗೊಂಡ್ಬಂದಿರ್ತಕ್ಕಂಥ ಒಂದು ಕಾನೂನು, ಇಡೀ ವಿಶ್ವದ ಒಂದು ಮೆಚ್ಚುಗೆ ಪಡೆದಿರ್ತಕ್ಕಂಥ ಕಾನೂನು ಮಹಾತ್ಮ ಗಾಂಧಿ ಹೆಸರನ್ನು ಮಾಡಿರ್ತಕ್ಕಂಥ. ಅದನ್ನ ಯಾಕೆ ಬದಲಾವಣೆ ಮಾಡಬೇಕು? ನಂಗೆ ಅರ್ಥನೇ ಆಗೋದಿಲ್ಲ. ಇವತ್ತು ಎಷ್ಟು ಕೀಳ ಮಟ್ಟದ ಒಂದು ಯೋಚನೆ ಇದೆ. ಈಗ ಮಹಾತ್ಮ ಗಾಂಧಿ, ನೆಹರು ಇವರೆಲ್ಲರ ಬಗ್ಗೆನೂ ಅವ್ರಿಗೆ ಒಂದು ವೈರತ್ವ ಮತ್ತು ದ್ವೇಷ. ಅದು ಇಂಥ ಒಂದು ಸಣ್ಣತನದ ಮುಖಾಂತರ ತೀರಿಸ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅತ್ಯಂತ ಖಂಡನೀಯವಾದಂತ ವಿಷಯ ಅಂತ ಹೇಳಕ್ ಬಯಸ್ತೇನೆ. ಹೆಸರು ಬದಲಾವಣೆ ಮಾಡೋದ್ರಿಂದ ಏನಾದ್ರು ದೇಶ ಏನಾದ್ರು ಬದಲಾವಣೆ ಆಗುತ್ತಾ? ಯಾವುದು ಹೆಸರು ಬದಲಾವಣೆ ಮಾಡೋದ್ರಿಂದ ದೇಶ ಏನು ಉದ್ಧಾರ ಆಗಲ್ಲ. ಅದೇ ಈಗ ನೋಡಿ, ಯಾರು ಉದ್ಧಾರ ಆಗಲ್ಲ, ಯಾರಿಗೂ ಒಳ್ಳೇದಲ್ಲ. ಇದು ಇವರ ಒಂದು ಸಿದ್ಧಾಂತ ಇವತ್ತು ದೇಶದ ಒಂದು ರೀತಿ ವೈರತ್ವವನ್ನು ಹೆಚ್ಚು ಮಾಡುವಂಥದ್ದು, ದೇಶ ಹೆಚ್ಚು ಮಾಡುವಂತ ಒಂದು ರಾಜಕಾರಣ ಬಿಜೆಪಿ ಅನುಸರಿಸ್ತಾ ಇದೆ. ಮತ್ತು ಈ ಯೋಜನೆಯನ್ನು ದುರ್ಬಲನೂ ಮಾಡಿದ್ದಾರೆ. ಒಂದು ಹೆಸರು ಬದಲಾವಣೆ, ಇನ್ನೊಂದು ಇದು ಅನುಷ್ಠಾನ ಮಾಡದೇ ಇರತಕ್ಕಂತ ಪರಿಸ್ಥಿತಿ ತಗೊಂಡು ಹೋಗ್ಬೇಕು. ಯಾವ ಒಂದು ಯೋಜನೆ ಕೇಂದ್ರ ಸರ್ಕಾರದ ಪೂರ್ತಿ ಬೆಂಬಲದಿಂದ ಅನುಷ್ಠಾನ ಆಗ್ತಾ ಇತ್ತು, ಅದನ್ನ ಇವತ್ತು ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ 60, ರಾಜ್ಯ ಸರ್ಕಾರ 40% ಅಂತ ಮಾಡಿ, ಹೆಚ್ಚು ಕಡಿಮೆ 50-50, 60-40 ಏನ್ ವ್ಯತ್ಯಾಸ? 50 ಅಲ್ಲಿ ಹೆಸರು ಮಾತ್ರ ಈಗ ನಮ್ಮ ಆಯುಷ್ಮಾನ್ ಯೋಜನೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಹೆಸರು ಮಾತ್ರ ಮೋದಿ. 75% ದುಡ್ಡು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ, ಕೇಂದ್ರದ ಬರೀ 25% ಈ ಅದು ಆಯುಷ್ಮಾನ್ ಭಾರತ್ ಯೋಜನೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತದ್ದು. ಸುಮ್ಮನೆ ಹೆಸರು ಮಾತ್ರ, ಪ್ರಚಾರ ಮಾತ್ರ ಅವ್ರದ್ದು. ಅದೇ ತರ ಇದರಲ್ಲೂ ಕೂಡ ಇಂಪ್ಲಿಮೆಂಟ್ ಎಲ್ಲಿ ಮಾಡ್ತಾರೆ? ಒಂದ್ ಕಡೆ ರಾಜ್ಯಕ್ಕೆ ದುಡ್ಡು ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರದಲ್ಲೇ ಇವತ್ತಿನ ಆರ್ಥಿಕ ಸಂಕಷ್ಟ ಎಲ್ಲಾ ರಾಜ್ಯಗಳು ಬಂದಿದೆ, ಕೇಂದ್ರ ಎಲ್ಲ ದುಡ್ಡು ಅವ್ರು ತಗೊಳ್ತಾ ಇದ್ದಾರೆ. ಮತ್ತು ಕೊಡೋ ದುಡ್ಡನ್ನು ಕೂಡ ಈ ತರ ಕಂಡೀಷನ್ ಹಾಕ್ಬಿಟ್ಟು ಯೋಜನೆ ಸುಮ್ಮನೆ ಏನೇನು ಕಂಡೀಷನ್ ಹಾಕಿದ್ರೆ ನೋಡಿದ್ರೆ ಯೋಜನೆ ಅನುಷ್ಠಾನ ಆಗೋದಿಲ್ಲ. ಯಾವ ರಾಜ್ಯ ಕೂಡ ಮಾಡೋದು ಸಾಧ್ಯ ಆಗೋದಿಲ್ಲ. ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಯಾವುದೇ, ಯಾಕಂದ್ರೆ ಅವ್ರಿಗೆ ಖರ್ಚು ಆಗ್ಬಾರ್ದು ಈ ಯೋಜನೆ. ಮೊದಲೇ ನರೇಂದ್ರ ಮೋದಿ ಅವರು ಪ್ರಥಮ ಭಾಷಣ ಅವ್ರು ಏನ್ ಹೇಳಿದ್ರು, ಈ ನರೇಗಾ ಯೋಜನೆ ಅತ್ಯಂತ ಒಂದು ಕಳಪೆ ಯೋಜನೆ ಇದು ಅಂತ ಹೇಳಿ ಅದನ್ನ ಬಹಳ ಟೀಕೆ ಮಾಡಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಎಷ್ಟು ಒಳ್ಳೆ ಯೋಜನೆ ಅಂತ ಹೇಳಿ ಅನಿವಾರ್ಯವಾಗಿ ಮಾಡ್ಲೇಬೇಕಾದ್ರೆ ಅದು ಈಗ ಅದನ್ನ ಮುಗಿಸ್ಬೇಕು ಅಂತ ಹೊರಟಿದ್ದಾರೆ. ಸೊ ಮಹಾತ್ಮ ಗಾಂಧಿ ಹೆಸರನ್ನು ಕೂಡ ಅವ್ರಿಗೆ ಯಾವತ್ತೂ ಕೂಡ ಪ್ರೀತಿ ಪ್ರೇಮ ಇಲ್ಲ. ಇವತ್ತು ಯೋಜನೆ ಬಗ್ಗೆನೂ ಕೂಡ ಅವ್ರಿಗೆ ಒಂದು
ನಕಾರಾತ್ಮಕ ಮನೋಭಾವ. ಸಾಮಾಜಿಕ ನ್ಯಾಯ ಕೊಡುವಂತ ದೊಡ್ಡ ಯೋಜನೆ ಆಗಿತ್ತು ಇದು. ಬಡತನದಿಂದ ಹೊರಗೆ ಬರ್ತಕ್ಕಂಥ ದೊಡ್ಡ ಯೋಜನೆ ಆಗಿತ್ತು. ಗ್ರಾಮೀಣ ಭಾಗದ ಒಂದು ಕಾರ್ಮಿಕ ವರ್ಗಕ್ಕೆ ಏನು ಮಿನಿಮಮ್ ವೇಜಸ್ ಹೆಚ್ಚಾಯ್ತು ಅದು ಈ ಯೋಜನೆಯಿಂದನೇ. ಅವ್ರ ಕೂಲಿ ನ್ಯಾಯಯುತವಾದ ಕೂಲಿ ಸಿಗೋದಕ್ಕೆ ಕಾರಣ ಈ ಯೋಜನೆ ಆಯ್ತು. ಇವತ್ತು ನೋಡಿ ಇವ್ರಿಗೆಲ್ಲ ಏನ್ ಹೇಳದ್ ನಾವು. ಇವತ್ತು ದೇಶದಲ್ಲಿ ಸರ್ವಾಧಿಕಾರ ಧೋರಣೆ ಮತ್ತು ಎಲ್ಲವನ್ನು ಕೂಡ ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ. ಅದು ಇವತ್ತು ನಾವು ಇದನ್ನು ಫೈಟ್ ಮಾಡ್ಲೇಬೇಕು. ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಹೋರಾಟ ಮಾಡ್ತದೆ. ನಮ್ಮ ಇಲಾಖೆ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿರುವಂತಹ ಸರ್ಕಾರಿ ವೈದ್ಯಾಧಿಕಾರಿಗಳು ಸೇವೆ ಬಿಟ್ಟು ನಮ್ಮ ಲಾಭಕ್ಕೋಸ್ಕರ ನಿಂತಿದ್ದಾರೆ. ಅದಕ್ಕೆ ಏನಾದ್ರು ಅಮೆಂಡ್ಮೆಂಟ್ ನೋಡಿ, ಅಮೆಂಡ್ಮೆಂಟ್ ತರಬೇಕು ಅಂತ ಯೋಚನೆಯಲ್ಲಿ ಇದೀವಿ. ಯಾವ ತರ ತರಬೇಕು ಯಾಕಂತ ಹೇಳಿದ್ರೆ ಅವರಿಗೆ ಸದ್ಯದಲ್ಲಿ ಖಾಸಗಿ ಒಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಅದನ್ನ ಯಾವ ರೀತಿಯಾಗಿ ತರಬೇಕಂದ್ರೆ ಅವರ ಒಂದು ನಮ್ಮ ಒಂದು ಡ್ಯೂಟಿ ಅವರ್ಸ್ ಬಿಟ್ಟ ನಂತರ ಅವ್ರಿಗೂ ಕೂಡ ಪ್ರಾಕ್ಟೀಸ್ ಮಾಡೋದಕ್ಕೆ ಮನೆಯಲ್ಲಿ ಕ್ಲಿನಿಕ್ ನಡೆಸೋದಕ್ಕೆ ಅದೆಲ್ಲ ಅವಕಾಶ ಇದೆ. ಯಾವ ತರ ಈಗ ಸೂಕ್ಷ್ಮವಾದಂತ ವಿಷಯ ನಾನು ಈಗಲೇ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ನಾನು ಏನೋ ಹೇಳಿದ್ರೆ ಅದನ್ನ ಮತ್ತೆ ದೊಡ್ಡದಾಗಿ ಹೆಡ್ಲೈನ್ ಆಗ್ಬಿಡ್ತದೆ. ಆದ್ರೆ ಯಾವ ರೀತಿಯಾಗಿ ಅದನ್ನ ನಾವು ಮಾಡಬೇಕು ಅಂತ ಅದನ್ನ ನಾವು ಪರಿಶೀಲನೆ. ಓಕೆ, ನಾನೆಲ್ಲ ಉತ್ತರ ಕೊಡಕ್ ಆಗಲ್ಲ. ಇದು ಪತ್ರಿಕಾಗೋಷ್ಠಿ ಕರೆದಿದ್ರ. ಇದು ನೋಡಿ, ನಮ್ಮಲ್ಲಿ ಈಗ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿದೀವಿ. ನಮ್ಮ ಟೈಮ್ ಪ್ರಕಾರ ಅವರು ಇರಲೇಬೇಕು. ನಮ್ಮ ಏನು ಫೇಸ್ ರೆಕಗ್ನಿಷನ್ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿಬಿಟ್ಟಿದೀವಿ. ಅವ್ರಿಗೆ ಆ ಲೊಕೇಶನ್ ಮತ್ತು ಅವರ ಮುಖ ಪರಿಚಯ ಎರಡೂ ಕೂಡ ಆಗಿರುವಂತ ಒಂದು ಅಟೆಂಡೆನ್ಸ್ ಸಿಸ್ಟಮ್ ಈಗ. ಸೊ ಯಾವ ಸಮಯಕ್ಕೆ ಇರಬೇಕು, ಕಡ್ಡಾಯ ಅವ್ರು ಇರಲೇಬೇಕು. ಅದರಿಂದ ಅದು ತಪ್ಪಿಸ್ಕೊಳಕ್ ಆಗಲ್ಲ ಈಗ. ಸೊ ಮುಂದಿನ ದಿವಸದಲ್ಲಿ ಅವರ ಸಂಬಳ ಕೂಡ ಅವ್ರ ಅಟೆಂಡೆನ್ಸ್ ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಎಲ್ಲ ಸಾಫ್ಟ್ವೇರ್ ಅನ್ನ ಮತ್ತು ಇದೆಲ್ಲ ರೆಡಿ ಮಾಡ್ಬಿಟ್ಟಿದ್ವಿ. ಈಗೆಲ್ಲ ರಿಜಿಸ್ಟರ್ ಆಗಿದ್ದಾರೆ. ಸೊ ನಮ್ಮ ಡ್ಯೂಟಿ ಅವರ್ಸ್ ಅವ್ರು ಇರ್ತಾರೆ. ನೀವ್ ಹೇಳ್ತಾ ಇರೋ ಪ್ರಶ್ನೆ ಬೇರೆ. ಅದನ್ನ ನೋಡೋಣ ಮುಂದೆ ಯಾವ ತರ ಮಾಡ್ಬೇಕು ಆಮೇಲೆ. ಈಗಲೂ ಕೂಡ ಹುಬ್ಳಿ ಕೆಎಂಸಿಗೆ ಮಾಡ್ತೀನಪ್ಪ. ಎಲ್ಲ ಆತರ ಏನಿಲ್ಲ. ಕೆಲವು ವೈದ್ಯರ ಕೊರತೆ ನಮ್ಮ ಪ್ರಕಾರ ಈಗ ಸ್ವಲ್ಪ ಎಲ್ಲ ಬದಲಾವಣೆಗಳಾಗಿದೆ. ಮತ್ತೆ ನಮ್ಮ ಒತ್ತಡ ಕೂಡ ಹೆಚ್ಚಿರೋದ್ರಿಂದ ಅದೇನಾಗ್ತದೆ ಒಂದ್ಸಲ ಸಾಕಾಗದೇ ಇರ್ಬೋದು. ನಾನು ಅದ್ರ ಪರಿಶೀಲನೆ ಮಾಡ್ತೀನಿ. ಇಲ್ಲ, ಇನ್ನು ಬರ್ಬೇಕು. ಇನ್ನೊಂದು 2-3-4 ದಿವಸ ಬೇಕು. ಗ್ಯಾರಂಟಿ ಯೋಜನೆ ಖಜಾನೆ ಖಾಲಿ ಆಗಿದೆ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡಿದ್ರು. ಅದು ಹಳೆ ಆರೋಪ. ಈಗೆಲ್ಲ ಯೋಜನೆ ಅನುಷ್ಠಾನ ಹಣನೇ ಕೊಟ್ಟಿಲ್ಲ. ನೋಡ್ರಿ, ಇವೆಲ್ಲ ಸರ್ಕಾರ ಯೋಜನೆಗಳು ಮಾಡಿದಾಗ ಇದೆಲ್ಲ ಯಾವ್ದೇ ಯೋಜನೆ ಆಗ್ಲಿ ಅದನ್ನ ಅನುಷ್ಠಾನ ಈಗ 1 ಲಕ್ಷ ಕೋಟಿಗಿಂತ ಹೆಚ್ಚು ನಾವು ಹಣ ಸಂದಾಯ ಮಾಡಿಲ್ವಾ? ಜನರಿಗೆ ಮುಟ್ಸಿಲ್ವಾ ನಾವು? ಸೊ ಒಂದೆರಡು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರಲ್ಲ. ನನಗದು ಗೊತ್ತಿಲ್ಲ. ಅವ್ರಿಗೆ ನೀವು ಕೇಳಿ ಸ್ಪಷ್ಟೀಕರಣ. ಆದ್ರೆ ಈ ಯೋಜನೆಯಲ್ಲಿ ಯಾವುದೇ ಕಾರಣ ಕೂಡ ಇದು ನಿಲ್ಲಿಸೋದಿಲ್ಲ. ಜನರಿಗೆ ಮುಟ್ತಾ ಇದೆ. ಮತ್ತು ಬೇರೆ ಯೋಜನೆ ಕೂಡ ಮಾಡ್ತಾ ಇದೀವಿ. ಯಾವ್ದು ಮಾಡಿದ್ವಿ? ಇವತ್ತು ನಾನು ಕಿತ್ತೂರ್ಗೆ ಹೋಗ್ತಾ ಇದ್ದೀನಿ. ಈಗ ಅಲ್ಲಿ ಹೊಸ ಆಸ್ಪತ್ರೆಗೆ ಶಂಕುಸ್ಥಾಪನೆ, ಹೊಸ ತಾಲೂಕು ಆಸ್ಪತ್ರೆಗೆ ಅದು ಮಾಡ್ತಾ ಇದೀವಿ. ಬೆಳಗಾಂನಲ್ಲಿ ಖಾನಾಪುರ್ ಮಾಡಿದೀವಿ, ರಾಮದುರ್ಗಾಗಿ ಮಾಡ್ತಾ ಇದೀವಿ, ಸವದತ್ತಿ ಮಾಡ್ತಾ ಇದೀವಿ, ಕಿತ್ತೂರ್ ಮಾಡ್ತಾ ಇದೀವಿ, ಅಥವಾ MCH ಆಸ್ಪತ್ರೆ ಮಾಡ್ದು. ಸೊ ನಾ ಹೇಳ್ತಾ ಇರೋದು ದುಡ್ಡಿಲ್ಲ ಅಂತ ಹೇಳಿದ್ರಲ್ಲ, ದುಡ್ಡಿಲ್ಲ ಅಂತ ಹೇಳಿ ವೈದ್ಯಾಧಿಕಾರಿ 1500 MBBS ಡಾಕ್ಟರ್ಸ್ ಈಗ ನಾವು ಮೊನ್ನೆ ಎಲ್ಲ ಕೂಡ ಕಳಿಸ್ಕೊಟ್ಟಿದೀವಿ. ಸ್ಪೆಷಲಿಸ್ಟ್ಗಳು ಕೂಡ ಬರ್ತಾ ಇದ್ದಾರೆ. ಸೊ ವೈದ್ಯಾಧಿಕಾರಿಗಳು ಬಹುತೇಕ ನಮ್ಮಲ್ಲಿ MBBS ಡಾಕ್ಟರ್ಸ್ ಬಹುತೇಕ 90% ಬಂದಿದ್ದಾರೆ.